ಹೌದು, ಸಾಕಷ್ಟು ಆಸ್ಪತ್ರೆಗೆ ತೋರಿಸಿದ್ರು ಆ ಕಾಯಿಲೆಯಿಂದ 1% ಕೂಡ ಅವ್ರಿಗೆ ಗುಣಮುಖ ಆಗಿರಲಿಲ್ಲ. ಸೊ ಇವತ್ತು ಅವ್ರಿಗೆ ಒಂದು ಒಳ್ಳೆಯ ರಿಸಲ್ಟ್ ಬಂದಿದೆ. ಸೊ ಏನು ಸಮಸ್ಯೆ ಇತ್ತು, ಯಾವ ಕಾಯಿಲೆ ಇತ್ತು ಅವರಿಗೆ, ಸೊ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ ಯಾವ ರೀತಿಯಲ್ಲಿ ರಿಸಲ್ಟ್ ಬಂದಿದೆ ಅಂತ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ. ಹಾಯ್ ಪುಟ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಪ್ಪ ನಿನ್ನ ಹೆಸರು? ರವಿಕುಮಾರ್. ರವಿಕುಮಾರ್. ಸರ್ ನೇಮ್? ಬ್ಯಾಗಳಿ. ಬ್ಯಾಗಳಿ. ಯಾವ ಊರಪ್ಪಿ? ಐರ್ಸಂಗ್. ಐರ್ಸಂಗ್, ಇಂಡಿಯಾ ಹತ್ರ ಇರ್ತಕ್ಕಂಥ ಐರ್ಸಂಗ್. ಏನು ಸಮಸ್ಯೆ ಇತ್ತಪ್ಪೆ ನಿನಗೆ? ಅಸ್ತಮಾ ಐತ್ರಿ. ಅಸ್ತಮಾ ಆಗಿತ್ತು. ಸೊ ನನಗೆ ಅಸ್ತಮಾ ಆಗಿದೆ ಅಂತ ನಿನಗೆ ಯಾವಾಗ ಗೊತ್ತಾಯ್ತು? ಅಸ್ತಮಾ ಆಗಿದೆ ಹುಟ್ಟದ ಹಿಡಿದ ಹಿಂಗೆ ದಾಪ್ ಬಂದಂಗೆ ಮಚ್ಚಾಗಿ ಹಿಂಗೆ ಉಸಿಲೆ ಕಟ್ ಆಗ್ತಿದ್ರಿ. ಹೌದಾ? ಅಂದರೆ ನಿನ್ಗೆ ಎಷ್ಟು ವಯಸ್ಸು ಈಗ? ಈಗ 13 ವರ್ಷ. ಅಂದ್ರೆ 13 ವರ್ಷದಿಂದ ನಿನಗೆ ಅಸ್ತಮಾ ಇತ್ತು. ಹೌದಾ? ನೀನು ನಿಮ್ಮ ತಂದೆ ತಾಯಿಗೆ ಎಷ್ಟನೇ ಮಗ? ಎರಡನೇ ಮಗ. ಎರಡನೇ ಮಗ. ಈಗ ನೀನು ದೊಡ್ಡವನ ಸಣ್ಣವನ? ನಾನು ಸಣ್ಣವ. ದೊಡ್ಡವ ಹೆಂಗಿದಾನ? ದೊಡ್ಡವ ಬರೋಬರ ಆರಾಮದಾನ, ಏನು ಸಮಸ್ಯೆ ಇಲ್ಲ? ಓಕೆ. ಸೊ ಈ ಅಸ್ತಮಾ ಸಂಬಂಧ ಆಸ್ಪತ್ರೆ ತೋರಿಸಿದ್ಯಪ್ಪ? ಎಲ್ಲೆಲ್ಲಿ ತೋರಿಸಿ? ಇಲ್ಲಿ ಸೊಲ್ಲಾಪುರದಾಗ ಒಕ್ಕಲ್ತನ ತೋರಿಸಿ, ಸೊಲ್ಲಾಪುರದಾಗ ಬಿಜಾಪುರಕ್ಕೆ ಎಲ್ಲ ಕಡೆ ತೋರಿಸಿ. ಓಕೆ, ಏನಂತ ಹೇಳಿದ್ರು ಡಾಕ್ಟರ್? ಬರೀ ಕಡಿಮೆ ಆಗ್ತದೆ ಏಕಟ್ ಅದೇ ಹೇಳ್ತಿದ್ರಿ. ಅವ್ರು ಬಂದಾಳಗೂ ಅದೇ ಹೇಳ್ತಿದ್ರಿ. ಅಷ್ಟು ಒಮ್ಮೂ ಕಡಿಮೆ ಆಗಲಿಲ್ರಿ. ನಮ್ಮ ಪಪ್ಪ ಡ್ಯೂಟಿಗೆ ಸೇರಿ ಇದ್ರೊಳಗೆ 1 ತಿಂಗಳಾದ್ರೊಳಗೆ ಔಷಧಿ ಕೊಡಿಸ್ತೀರಿ. ಆಮೇಲೆ ಕಮ್ಮಿ ಐತ್ರಿ. ಓಕೆ. ಅಪ್ಪ ಅಮ್ಮ ಏನು ಮಾಡ್ತಾರ? ಪಪ್ಪ ವೆಸ್ಟೀಜ್ ಕಂಪ್ನಿಯಾಗ ಕೆಲಸ ಮಾಡ್ತಾರೆ, ಮಮ್ಮಿ ಮನೆ ಕೆಲಸ ಮಾಡ್ತಾರೆ. ಹೌಸ್ ವೈಫ್ ಇದ್ದಾರೆ. ಓಕೆ ಓಕೆ ಓಕೆ. ಅದರ ಜೊತೆಗೆ ಮತ್ತೆ ಒಕ್ಕಲ್ತನ ಮಾಡ್ತಾರೆ ನಿಮ್ಮ ತಂದೆಯವರು? ಹಾಂ, ಒಕ್ಕಲ್ತನ ಮಾಡ್ತಾರೆ. ಸೊ ಇಂಗ್ಲೀಷ್ ಗುಳಿಗೆಯಪ್ಪ ದಿನಕ್ಕೆ ಎಷ್ಟು ತೊಗೋತಿದ್ದೀನಿ? ದಿನಕ್ಕೆ 10 ಗುಳಿಗೆ. ದಿನಕ್ಕೆ 10 ಗುಳಿಗೆ? ಸಣ್ಣಗೆ ಹಿಡ್ಕೊಂಡು 10 ಗುಳಿಗೆ ತೊಗೋತೇ ಬಂದಿದೆ? ಒಂದು ಟೈಮಿಗೆ 10 ತೊಗೊಳ್ತಿದ್ದೆ. 3 ಟೈಮ್ ತೊಗೊಳ್ತೀನಿ. ಓಕೆ. ಏನು ಅನಿಸಿಲ್ಲ ನಿನಗೆ? ಏನು 1% ರಿಸಲ್ಟ್ ಅನಿಸಿಲ್ಲ ನಿನಗೆ? ಓಕೆ. ಲಾಸ್ಟಿಗೆ ಡಾಕ್ಟರ್ ಏನಂತ ಹೇಳಿದೆ? ಇದು ಹಿಂಗೆ ಗುಳಿಗೆ ತೊಗೋಬೇಕಂತ ಹೇಳಿದ್ದು ಅಥವಾ ಇಷ್ಟು ವರ್ಷ ಆದ್ಮೇಲೆ ಆರಾಮ? ಇಷ್ಟು ವರ್ಷ ಅಂತ ಹೇಳಿಲ್ರಿ ಅವರು. ಗುಳಿಗೆ ತೊಗೋಬೇಕು ಆರಾಮಾತ, ಗುಳಿಗೆ ತೊಗೋಬೇಕು ಆರಾಮಾತ ಏಕಟ್ ಅದೇ ಹೇಳ್ತಿದ್ರಿ. ಹೌದು. ಈಗ ನಮ್ಮ ಪ್ರಾಡಕ್ಟ್ ತೊಗೊಳಕತ್ತೆ ಎಷ್ಟು ತಿಂಗಳಾಯ್ತು? ಈ ನಿಮ್ಮ ಪ್ರಾಡಕ್ಟ್ ತೊಗೊಳಕತ್ತೆ 5 ತಿಂಗಳಾಯ್ತು. 5 ತಿಂಗಳಾಯ್ತು. ಸೊ ಹೆಂಗೆ ರಿಸಲ್ಟ್ ಬಂತದಂತ ನಿನ್ಗೆ ಹೆಂಗೆ ಖಾತ್ರಿ ಐತಪ್ಪಿ? ಅಂದ್ರೆ ಈಗ ಅದು ಉಸಿರು ಕಟ್ ಆದಂಗೆ ದಂಸದ ಈಗ ಅದೆಲ್ಲ ಕ್ಲಿಯರ್ ಅದ. ಈಗೆಲ್ಲ ಕ್ಲಿಯರ್ ಆಗ್ಯದ. ಈಗೇನು ಉಸಿರಾಟ ತೊಂದರೆ ಏನಿಲ್ಲ? ಸರಳವಾಗಿ ಈಗ ಉಸಿರಾಟ ಮಾಡ್ತಿ? ಏನು ಆ ಥರ ಏನು ಸಮಸ್ಯೆ ಇಲ್ಲ? ಹಂಗಾದ್ರೆ ಇಂಗ್ಲೀಷ್ ಗುಳಿಗೆ ಬಿಟ್ಟಿಯೇ ತೊಗೊಳಕತ್ತಿ ಅದ್ರ ಜೊತೆ? ಪೂರಾ ಸ್ಟಾಪ್ ಮಾಡಿ. ಓಕೆ. ಏನಂತಾರೆ ನಿಮ್ಮ ಮನೇಲಿ ಎಲ್ಲರೂ, ನಿಮ್ಮ ಫ್ಯಾಮಿಲಿಯವರು? ಚಲೋ ಆಗ್ಯದ ಅಂತ ಹೇಳ್ತಾರೆ. ಹೌದಾ? ಎಷ್ಟನೇತೆ ಓದ್ತಿಯಪ್ಪ ನೀನು? 7ನೇ ಕ್ಲಾಸ್. 7ನೇತೆ. ಹೌದಾ? ಸೊ ಈ ನಿನ್ನ ರಿಸಲ್ಟ್ ಎಷ್ಟು ಜನರಿಗೆ ಶೇರ್ ಮಾಡಿ? ನೀನು ಎಷ್ಟು ಜನರಿಗೆ ಹೇಳಿ? ನೀನು 2 ಜನರಿಗೆ ಹೇಳಿದ್ದೀವಿ. ಈಗ ನಿನ್ಗೆ ಅಸಮ ಐತಲ್ಲ, ಸೊ ಎಲ್ಲರಿಗೂ ಗೊತ್ತಿತ್ತಲ್ಲ, ನೋಡಿದ್ರು. ಈಗ ಅವ್ರಿಗೆ ಈಗ ಏನಂತಾರೆ? ಈಗ ನೀನು ರಿಸಲ್ಟ್ ನೋಡಿ ತಗೊಳ್ತೀವಿ ಅಂತ ಹೇಳ್ತಾರೆ. ಹೌದಾ? ರೈಟ್. ಕೊನೆಯದಾಗಿ ಪುಟ, ಸೊ ವೆಸ್ಟೇಜ್ ಪ್ರಾಡಕ್ಟ್ ಯೂಸ್ ಮಾಡಕತ್ತೀಯಲ್ಲ, ಹೌದಾ? ಸೊ ಈ ಪ್ರಾಡಕ್ಟ್ ತೊಗೊಳೋದಕ್ಕೂ ಮತ್ತು ಇಂಗ್ಲೀಷ್ ಮೆಡಿಸಿನ್ ತೊಗೋತಿದೆಯಲ್ಲ ಮುಂಚೆ, ಅದಕ್ಕೂ ಇದಕ್ಕೂ ನಿನ್ಗೆ ಏನಾದರೂ ವ್ಯತ್ಯಾಸ ಏನಾರ ಅನಿಸ್ಲಕ್ಕದ? ವ್ಯತ್ಯಾಸ ಅದ್ರಿ. ಅದು ತೊಗೊಂಡ್ರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದಂಗಾಗಿ ಮತ್ತೆ ದವಾಖಾನೆಗೆ ಹಾಕೋದು ಏಕಟ್ ಅದೇ ಇರ್ತಿದ್ರಿ. ಇದು ತೊಗೊಂಡಾಗಿಂದ ಒಮ್ಮೆ ಹೊಳ್ಳಿ ವಾಪಸ್ ಬಂದಿಲ್ರಿ. ಹೊಳ್ಳಿ ವಾಪಸ್ ಬಂದಿಲ್ಲ? ಹೌದಾ? ಸೊ ಡಾಕ್ಟರ್ ಏನಾದರೂ ಹೇಳ್ದ ನಿನ್ನ ಹತ್ರ ಏನಾದರೂ ಚೇಂಜಸ್ ನೋಡಿ? ಈಗ ನೀನು ಬದಲಾವಣೆ ಆಗಿಲ್ಲ, ರಿಸಲ್ಟ್ ಬಂದದಲ್ಲ, ಇದು ಡಾಕ್ಟರ್ ಏನಾದರೂ ಅಂದ ನಿನಗೆ ನೋಡ್ತಾನಲ್ಲ ಡಾಕ್ಟರ್? ಕೈ ಗುಂಡ್ಲೆ ಕಮ್ಮಿ ಆಗ್ತಿರ್ತದೆ, ಒಂದೊಂದು ಔಷಧ ಹಂಗೆ ಇರ್ತಾವ ಅಂತ ಹೇಳ್ತಿರ್ತಾರೆ. ಹೌದಾ? ಸೊ ಡಾಕ್ಟರ್ ಕೂಡ ಏನಾಗ್ಯಾನ, ಅವನು ಒಬ್ಬೊಬ್ರು ಕೈ ಗುಣದಿಂದ ಆರಾಮ ಆಗ್ತದ ಅಂತ ಹೇಳ್ಯಾನ. ಹೌದಪ್ಪ? ಡಾಕ್ಟರ್ ಕೈ ಏನೂ ಆಗಿಲ್ಲ. ಹೌದಾ? ಎಸ್, ಒಳ್ಳೇದಾಗಲಿ ಪುಟ. ನಿನಗೆ ಆ ಭಗವಂತ ದೀರ್ಘಾಯುಷ್ ಕೊಡಲಿ. ಸೊ ಎಲ್ಲಿವರೆಗೂ ನೀನು ಆರೋಗ್ಯದಿಂದ ಇರ್ತೀಯಲ್ಲ, ಸೊ ಅಲ್ಲಿವರೆಗೂ ಕೂಡ ನಿನಗೆ ಆ ಭಗವಂತ ಇನ್ನಷ್ಟು ನಿನಗೆ ಶಕ್ತಿ ಕೊಡಲಿ, ನಿನ್ನ ಲೈಫಲ್ಲಿ ಸಕ್ಸಸ್ ಕೊಡಿಸಲಿ. ಹೌದಾ? ಸೊ ನಿನ್ನ ಅಪ್ಪ ಅಮ್ಮನ ನೀನು ಚೆನ್ನಾಗಿ ನೋಡ್ಕೋ. ಹೌದಾ? ಲೈಫಲ್ಲಿ ಒಂದು ದೊಡ್ಡ ಸಾಧನೆ ಮಾಡು. ಓಕೆನಾ? ಎಸ್, ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ವೆಲ್ತ್.